ಡಿ ಬಾಸ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆದ ಬಳಿಕ ಅಭಿಮಾನಿಗಳು ಆ ಸಿನಿಮಾ ನೋಡಿ ಕಣ್ತುಂಬಿಕೊಂಡು ಸಖತ್ ಎಂಜಾಯ್ ಮಾಡ್ತಾ ಇದ್ರಿ. ಬಟ್ ಇದರ ಮಧ್ಯದಲ್ಲಿ ದರ್ಶನ್ ಅವ್ರಿಗೆ ಜೈಲಲ್ಲಿದ್ರೂ ಕೂಡ ಟೆನ್ಷನ್ ತಪ್ಪಿದ್ದಲ್ಲ. ಕಾರಣ ಇಷ್ಟೇ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಸಲಿ ಟ್ರಯಲ್ ಶುರುವಾಗುತ್ತೆ. ಅಂದ್ರೆ ಯಾರೆಲ್ಲ ಐ ವಿಟ್ನೆಸ್ ಇದ್ರೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲ ಬಂದು ಇವತ್ತು ಕೋರ್ಟ್ ಎದುರು ನ್ಯಾಯಾಧೀಶರ ಮುಂದೆ ಕಟಕಟೆಯಲ್ಲಿ ನಿಂತ್ಕೊಂಡು ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಅವರ ಹೇಳಿಕೆಯ ಮೇಲೆಯೇ ದರ್ಶನ್ ಮತ್ತು ಆತನ ಗ್ಯಾಂಗ್ ನ ಭವಿಷ್ಯ ನಿರ್ಧಾರ ಆಗುತ್ತೆ. ಜೈಲಲ್ಲಿ ರಾತ್ರಿ ಇಡೀ ನಿದ್ರೆ ಮಾಡದೆ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರಂತೆ. ಇಂದಿನಿಂದ ಕೋರ್ಟ್ ನಲ್ಲಿ ಸಾಕ್ಷಿದಾರರ ವಿಚಾರಣೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಕೇಸ್ ಮತ್ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೋ ಅನ್ನುವಂತಹ ಟೆನ್ಷನ್ ದರ್ಶನ್ ಅವರನ್ನ ಕಾಡ್ತಾ ಇದೆಯಂತೆ. ಕಳೆದ ರಾತ್ರಿಯಿಂದಲೂ ಕೂಡ ಕೋರ್ಟ್ ಕೇಸ್ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಸಂದರ್ಭದಲ್ಲೂ ಕೂಡ ಟ್ರಯಲ್ ಶುರು ಬಗ್ಗೆ ವಿಚಾರಿಸಿದ್ರು. ಬೆಳಗ್ಗೆ 6 ಗಂಟೆಗೆ ನಿದ್ರೆಯಿಂದ ಎದ್ದು ಕುಳಿತು ಬಿಟ್ಟಿದ್ದಾರಂತೆ ದರ್ಶನ್. ದೇವರ ಫೋಟೋಗೆ ನಮಸ್ಕಾರ ಮಾಡಿ ಕೆಲ ಹೊತ್ತು ಬ್ಯಾರಕ್ ನಲ್ಲೇ ವಾಕ್ ಕೂಡ ಮಾಡಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಇವತ್ತಿನಿಂದ ಸಾಕ್ಷಿದಾರರ ವಿಚಾರಣೆ ಆಗುತ್ತೆ. ರೇಣುಕಾ ಸ್ವಾಮಿ ತಂದೆ ತಾಯಿ ಜೊತೆಯ ಕೆಲ ಸಾಕ್ಷಿಗಳ ವಿಚಾರಣೆ ಕೂಡ ಆಗುತ್ತೆ. ಅಂದ್ರೆ ರೇಣುಕಾ ಸ್ವಾಮಿ ತಂದೆ ತಾಯಿಯ ಹೇಳಿಕೆ ಕೂಡ ಇವತ್ತು ದಾಖಲಾಗುತ್ತೆ ನ್ಯಾಯಾಧೀಶರ ಮುಂದೆ. ಹೊರಗಡೆ ಡೆವಿಲ್ ದರ್ಶನ, ಒಳಗಡೆ ದರ್ಶನ್ಗೆ ಸಖತ್ ಟೆನ್ಷನ್ ಅಂತೆ ಪರಪ್ಪನ ಅಗ್ರಹಾರದಲ್ಲಿ. ಕಾರಣ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಟ್ರಯಲ್ ಶುರುವಾಗುತ್ತೆ. ಐ ವಿಟ್ನೆಸ್ಗಳು ಬರ್ತಾರೆ, ತಮ್ಮ ಹೇಳಿಕೆಯನ್ನ ದಾಖಲು ಮಾಡ್ತಾರೆ. ಹಂಗಾಗಿ ಸಾಕ್ಷಿದಾರರ ಹೇಳಿಕೆ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಸಲಿ ಟ್ರಯಲ್ ಪ್ರಾರಂಭ ಆದ್ರೆ ಹೆಂಗಿರುತ್ತೆ ಪ್ರಕ್ರಿಯೆ, ಇವತ್ತು ಕೋರ್ಟ್ ಕಟಕಟೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು, ಇದರಿಂದ ಡಿ ಗ್ಯಾಂಗ್ಗೆ ಯಾಕೆ ಆತಂಕ ಶುರುವಾಗಿದೆ, ಆ ಕುರಿತ ಸಂಪೂರ್ಣ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಂದಿನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಟ್ರಯಲ್ ಆರಂಭ. ದರ್ಶನ್ಗೆ ಇಂದಿನಿಂದ ಶುರುವಾಗುತ್ತಾ ಹೊಸ ಕಂಟಕ. ದರ್ಶನ್ ವಿರುದ್ಧ ರೇಣುಕಾ ಪೋಷಕರು ಸತ್ಯ ಹೇಳ್ತಾರಾ? ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇಂದಿನಿಂದ ಮತ್ತೊಂದು ತಿರುವು ಪಡೆದುಕೊಳ್ತಿದೆ. ಕೊಲೆ ಆರೋಪಿಗಳ ವಿರುದ್ಧ ಇಂದಿನಿಂದ ಸೆಷನ್ಸ್ ಕೋರ್ಟ್ ನಲ್ಲಿ ಟ್ರಯಲ್ ನಡೆಯಲಿದೆ. ಕೋರ್ಟ್ಗೆ ಸಲ್ಲಿಸಿರೋ 4,000 ಪುಟಗಳಲ್ಲಿ ರೇಣುಕಾ ಸ್ವಾಮಿ ಕೊಲೆ ಸಂಬಂಧ 272 ಪ್ರಬಲ ಸಾಕ್ಷಿಗಳನ್ನ ಉಲ್ಲೇಖ ಮಾಡಲಾಗಿದೆ. ಅವುಗಳಲ್ಲಿ ಡಿಜಿಟಲ್, ಟೆಕ್ನಿಕಲ್ ಎವಿಡೆನ್ಸ್ ಸೇರಿದಂತೆ ಐ ವಿಟ್ನೆಸ್ಗಳನ್ನ ಉಲ್ಲೇಖ ಮಾಡಲಾಗಿದೆ. ಅವುಗಳ ಪೈಕಿ ಪ್ರಮುಖ ಸಾಕ್ಷಿಗಳನ್ನ ಮಾತ್ರ ಕೋರ್ಟ್ಗೆ ಹಾಜರುಪಡಿಸುವುದಾಗಿ ಎಂದು ಪ್ರಕರಣದಲ್ಲಿ 7 ಹಾಗೂ 8ನೇ ಸಾಕ್ಷಿಗಳಾಗಿರೋ ರೇಣುಕಾ ಸ್ವಾಮಿಯ ತಂದೆ ಕಾಶಿನಾಥ್ ಶಿವಲಿಂಗನ ಗೌಡರ್, ತಾಯಿ ರತ್ನಪ್ರಭಾಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಸಮನ್ಸ್ ಸ್ವೀಕರಿಸಿರೋ ರೇಣುಕಾ ಸ್ವಾಮಿ ಪೋಷಕರು ಇಂದು 57ನೇ ಸಿಸಿಎಚ್ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರಾಗಲಿದ್ದು, ತನ್ನ ಮಗನ ಕೊಲೆ ಕೇಸ್ ಸಂಬಂಧ ನ್ಯಾಯಾಧೀಶರ ಮುಂದೆ ಸಾಕ್ಷಿ ಹೇಳಲಿದ್ದಾರೆ. ಇವರು ಹೇಳುವ ಹೇಳಿಕೆ ಮೇಲೆ ದರ್ಶನ್ ಭವಿಷ್ಯ ನಿಂತಿದೆ. ಮತ್ತೊಂದೆಡೆ ಪ್ರಾಸಿಕ್ಯೂಷನ್ ಪರ ಹಾಜರಾಗಲಿರುವ ಎಸ್ಪಿ ಪ್ರಸನ್ನಕುಮಾರ್ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಮಾಡಿದ ಸ್ಥಳ ಹಾಗೂ ಶವ ಬಿಸಾಡಿದ ಸ್ಥಳಕ್ಕೆ ಭೇಟಿ ನೀಡಿ ಕ್ರೈಮ್ ಸೀನ್ ಬಗ್ಗೆ ತನಿಖಾಧಿಕಾರಿಗಳಿಂದ ಕ್ರೈಮ್ ಸೀನ್ ರೀಕ್ರಿಯೇಷನ್ ಮಾಡಿಸುವ ಮೂಲಕ ಮಾಹಿತಿ ಪಡೆದಿದ್ದಾರೆ. ಈ ಮೂಲಕ ವಾದಿಸೋದಕ್ಕೆ ಬೇಕಾದ ಭರ್ಜರಿ ಸಿದ್ಧತೆಯನ್ನ ನಡೆಸಿದ್ದಾರೆ. ಇನ್ನು ಆರೋಪಿಗಳ ಪರ ವಕೀಲರು ಆಗಿರುವ ಹಿರಿಯ ವಕೀಲ ಬಾಲನ್ ಹಾಗೂ ವಕೀಲ ಸುನೀಲ್ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಇನ್ನು ಇದೇ ವೇಳೆ ಜಾಮೀನಿನ ಮೇಲಿರೋ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಲಿದ್ದು, ಜೈಲಿನಲ್ಲಿರೋ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿದ್ದು, ಎಲ್ಲರ ಚಿತ್ತ ಇದೀಗ ಸೆಷನ್ಸ್ ಕೋರ್ಟ್ನತ್ತ ತಿರುಗಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.